ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್, ನಾನು ಚಿಕ್ಕಬಳ್ಳಾಪುರದಲ್ಲಿ MLA ಆದ್ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಅಲ್ಲಿ ಕಸ ಗುಡಿಸ್ತಿದ್ದ ಸರ್ ಹುಡುಗ, ಅಂದ್ರೆ ಪ್ರತಿದಿನ ರೋಲಿಂಗ್ ಶೆಡ್ ಎತ್ತಿ ಕಸ ಗುಡಿಸೋ ಹುಡುಗ ಹಮೀಮ್ ಅಂತ. ಆ ಹುಡುಗನ್ನ ನಾನು ಗೆದ್ದಿದ ತಕ್ಷಣ ಕೂಡ ಮೆಂಬರ್ ಮಾಡಿದೆ ಸರ್. ದೊಡ್ಡ ದೊಡ್ಡ ಲಾಬಿ ಇದ್ರೆ ಮಾತ್ರ ಕೂಡ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೆಂಬರ್ ಆಗೋದು. ಒಬ್ಬ ಕಸ ಗುಡಿಸೋ ಹುಡುಗನ ನಾನು ಮೆಂಬರ್ ಮಾಡಿದೆ ಸರ್. ಒಬ್ಬ ಸಾಮಾನ್ಯ ಬೂತ್ ಏಜೆಂಟ್, ಸಾಮಾನ್ಯ ಹುಡುಗ, ತಂದೆ ಇಲ್ದಿರೋ ಹುಡುಗನ ನಗರಸಭೆ ನಾಮಿನಿ ಮಾಡಿದೆ ಸರ್, ಮುಸ್ಲಿಂ ಹುಡುಗನ್ನ. ಈಗ ನನ್ನ ಆಕ್ಷನ್ಸ್ ಅಲ್ಲೂ ನಾನು ಒಂದು MLA ಪ್ರೂವ್ ಮಾಡಿದ್ದೀನಿ ಸರ್. ಇದು ನೀವು ಬೇಕಾದ್ರೆ ಕ್ರಾಕ್ ವೆರಿಫೈ ಮಾಡಿ. ನಾವು ಮೈನಾರಿಟೀಸ್ ಜೊತೆ ಇದೀವಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಪಕ್ಷದ ಜೊತೆ ನೀವು ಗಟ್ಟಿಯಾಗಿರಿ. ನಿಮ್ಮ ಇಂಟ್ರೆಸ್ಟ್ ಅನ್ನ ನಾವು ಕಾಪಾಡ್ತೀವಿ. ನಿಮ್ ಜೊತೆ ನಾನು ಎಲ್ಲಾ ಸಮುದಾಯಕ್ಕೂ ನಾವು ಈಕ್ವಲ್ ಪ್ರಿಫರೆನ್ಸ್ ಕೊಡ್ತೀವಿ. ಬಟ್ ಮೈನಾರಿಟೀಸ್ ಹಿತವನ್ನ ನಾವೇ ಕಾಪಾಡಕ್ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಪ್ರದೀಪ್ ಈಶ್ವರ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಯಾಕೆ ನೀವು ಹೇಳ್ತೀರಾ ಅಂದ್ರೆ ನಿಮ್ ಕ್ಷೇತ್ರದಲ್ಲಿ 11% ಇದ್ದಾರೆ ಮೈನಾರಿಟೀಸ್, ಬೇರೆ ಕ್ಷೇತ್ರದಲ್ಲಿ ಹಂಗಿಲ್ವಲ್ಲ. ಕೆಲವು ಕ್ಷೇತ್ರಗಳಲ್ಲಿ 20-22%, ಇಲ್ಲಿ ನೋಡಿ 35-40% ಇದೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮೈನಾರಿಟೀಸ್ನ ಟ್ರೀಟ್ ಮಾಡ್ದಂಗೆ ಎಲ್ಲಾ ಕ್ಷೇತ್ರದಲ್ಲಿ ಮಾಡಕ್ಕಾಗಲ್ಲ. ಮಾಡಕ್ ಹೋದ್ರೆ ನೋಡಿ ಈ ತರ ಸಮಸ್ಯೆ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರೇ, ಥ್ಯಾಂಕ್ ಯು TV9 ಜೊತೆ